ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋನ ಮಾಡ್ತಿರೋದು ಯಾಕೆ ಅಂತಂದರೆ ನಂಗೆ ತುಂಬಾ ಬೇಜಾರಾಗಿರೋದು ಒಂದು ವಿಷಯ. ನಮ್ಮ ಕಡೆ ಎಲ್ಲ ಅಂದರೆ ಎಲ್ಲ ಕಡೆ ಬಂತು ಈಗ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಏರಿಯಾದಲ್ಲಿ ತುಂಬ ಫಾರೆಸ್ಟ್ ಇದೆ ಅಲ್ವಾ. ಫಾರೆಸ್ಟ್ ಏರಿಯಾದಲ್ಲಿ ಈಗ ಹುಲಿಗಳು, ಕಾಡು ಪ್ರಾಣಿಗಳು ಅಂದರೆ ಚಿರತೆ ಆಯಿತು, ಹುಲಿ ಆಯಿತು, ಕಾಡು ಪ್ರಾಣಿಗಳು ಊರ ಕಡೆಗೆ ಯಾಕೆ ಬರ್ತಾ ಇದೆ? ಒಂಥರ ಭಯಾನಕ ದೃಶ್ಯ ಫ್ರೆಂಡ್ಸ್. ನಾನು ರೀಸೆಂಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಮನೆ ಅಂಗಳಕ್ಕೆ ಒಂದು ಚಿರತೆ ಬಂದು ನಾಯಿನ ತಗೊಂಡು ಹೋಗಿರೋದು ನೀವು ಕೆಲವರು ನೋಡಿರ್ಬೋದು. ಯಾಕೆ ಹೀಗಾಗ್ತಾ ಇದೆ, ಇದಕ್ಕೆಲ್ಲ ಕಾರಣ ಏನು ಅಂತ ಒಂದೊಂದ್ಸರಿ ನಮಗೆ ಯೋಚನೆ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ. ನಾವೇ ಅಲ್ವಾ, ನಾವು ನಾವು ಮನುಷ್ಯರೇ ಇದಕ್ಕೆಲ್ಲ ಕಾರಣ. ನಾವು ಎಷ್ಟು ಸ್ವಾರ್ಥಿಗಳು ಅಂದರೆ, ಒಂದು ನಮಗೇನೇನೋ ಒಂದು ಉಪಯೋಗಕ್ಕೆ ಬೇಕು ಅಂತ ನಾವು ಮರಗಳನ್ನು ಕಡಿತೀವಿ. ತುಂಬ ಮರಗಳನ್ನು ಕಡಿಯೋದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಮರ ಕಡಿದು ಅಂದರೆ ಕಾಡನ್ನು ಕಡಿಯೋದ್ರಿಂದ, ಮರಗಳನ್ನು ಕಡಿಯೋದ್ರಿಂದ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತಾ ಇದೆ, ಹಳ್ಳಿ ಕಡೆ ಅಂದರೆ ನಾಡಿಗೆ ಬರ್ತಾ ಇದೆ, ರೋಡಿಗೆ ಬರ್ತಾ ಇದೆ. ಯಾಕೆ ಹೇಳಿ? ಅದು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮರವನ್ನು ಕಡಿತೀವಲ್ವಾ. ಅದೇನಾಗಿದೆ, ಅವಕ್ಕೂ ಪಾಪ ಅವರು ಕಾಡು ಪ್ರಾಣಿಗಳದ್ದು ವಾಸಸ್ಥಳ ಅದು ಕಾಡೇ ಇಲ್ಲ ಅಂದರೆ ಅವು ಏನು ಮಾಡುತ್ತೆ ಹೇಳಿ? ನಿಧಾನಕ್ಕೆ ಮೊದಲಿನಾಗೆ ದಟ್ಟವಾದ ಅಡವಿ ಎಲ್ಲೂ ಇಲ್ಲ. ಎಲ್ಲ ಅಡವಿಗಳನ್ನು ಮರಗಳ ಅಡವಿಯಲ್ಲಿರೋ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡಿಯೋದ್ರಿಂದ ಕಾಡು ಪ್ರಾಣಿಗಳಿಗೆ ವಾಸ ಮಾಡಲಿಕ್ಕೆ ಜಾಗ ಇಲ್ಲ. ಅವು ಆಹಾರನ ಹುಡುಕೊಂಡು ಹಳ್ಳಿ ಕಡೆ ಅಂದರೆ ಹಳ್ಳಿ ಅಂತಲ್ಲ, ಊರ ಕಡೆ, ನಾಡಿನ ಕಡೆ ಅಥವಾ ಹೊರಗಡೆ, ಕಾಡಿಂದ ಹೊರಗಡೆ ರೋಡಿಗೆ ಬರುತ್ತೆ. ಎಷ್ಟು ಒಂಥರ ಭಯ ಅಂದರೆ ಮನುಷ್ಯರಿಗಂತೂ ಸೇಫ್ಟಿ ಇಲ್ಲ, ಮತ್ತು ಸಾಕು ಪ್ರಾಣಿಗಳಂತೂ ಅವುಗಳಿಂದ ಎಷ್ಟು ಅಪಾಯಕಾರಿ ನೋಡಿ ಸಾಕು ಪ್ರಾಣಿಗಳಿಗೆ. ಯಾಕೆಂದರೆ ಮನೇಲಿ ನಾವು ಈಗ ನಾಯಿ ಎಲ್ಲ ಸಾಕ್ಕೊಂಡಿರ್ತೀವಿ ಅಂದಾಗ ಅಂಗಳದಲ್ಲಿ ಬಿಟ್ಟಿರ್ತೀವಿ ರಾತ್ರಿ, ಮನೆ ಒಳಗೆ ಇಡಲ್ಲ. ನಮ್ಮ ಕಡೆ ಅಂತೂ ಮನೆ ಒಳಗೆಲ್ಲ ಬಿಡಲ್ಲ. ಅದು ರಾತ್ರಿ ಹೊತ್ತು ಸ್ವಲ್ಪ ಕಳ್ಳಕಾಕರೆಲ್ಲ ಬರ್ತಾರೆ ಅಂತ ಕಾಯಲಿಕ್ಕೆ ಅಂತ ನಾಯಿನ ಮೊದಲು ಹಗಲು ಟೈಮ್ನಲ್ಲಿ ಪಂಜರದಲ್ಲೆಲ್ಲ ಹಾಕಿಟ್ಬಿಟ್ರು ರಾತ್ರಿ ಹೊತ್ತು ಬಿಟ್ಟಿಡ್ತಾರೆ, ಅದೆಲ್ಲ ಓಡಾಡ್ಕೊಂಡಿರಲಿ ಅಂತ. ತೋಟಗಳಿಗೆಲ್ಲ ಅದು ಇದು ಏನಾದರೂ ಕಳ್ಳರು ಬರುವಂಥದ್ದೆಲ್ಲ ಕದಿಯೋಕ್ಕೆ ಅಂತ ಸ್ವಲ್ಪ ಜಾಸ್ತಿ ನಮ್ಮ ಕಡೆ ನಾಯಿಗಳನ್ನೆಲ್ಲ ಅಂಗಳದಲ್ಲಿ ಬಿಟ್ಟಿಡೋದು ಒಂದು ವಾಡಿಕೆ. ಆದರೆ ಇತ್ತೀಚೆಗೆ ಈ ಥರ ಕಾಡು ಪ್ರಾಣಿಗಳೆಲ್ಲ ಬರೋದು ನೋಡಿದ್ರೆ ಎಷ್ಟು ಭಯ ಅಂದರೆ, ಮನೆಯೊಳಗೆ ನಾಯಿನ ಇಟ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಪಂಜರ ಮಾಡಿ ರಾತ್ರಿನೂ ಕೂಡ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಸಾಕು ಪ್ರಾಣಿಗಳು ಯಾವುದೇ ಆಗಲಿ, ಹಸು ದನಕರುಗಳು ಆಯಿತು, ಇವೆಲ್ಲವಕ್ಕೂ ಭಯ. ಹೀಗೆ ಆದರೆ ಹೇಗೆ ಮುಂದೆ ಗತಿ ಅಲ್ವಾ? ಕಾಡು ಪ್ರಾಣಿಗಳಿಗೆ ಪಾಪ ಅವಾದರೂ ಏನು ಮಾಡುತ್ತೆ, ಅವು ಏನು ಬೇಕು ಅಂತ ಬರಲ್ಲ ನಾಡಿಗೆ. ಅವಕ್ಕೇನು ವಾಸ ಮಾಡಲಿಕ್ಕೆ ಮರಗಳು ಅಂದರೆ ಕಾಡುಗಳೇ ಇಲ್ಲದೆ ಹೋದಾಗ, ದೊಡ್ಡ ದೊಡ್ಡ ಕಾಡಿನಲ್ಲಿ ಇದ್ದು ಅಭ್ಯಾಸ ಆಗಿರುತ್ತೆ. ಅವು ಹೀಗೆ ರೋಡ್ ಕಡೆ ಬರ್ತಾ ಇರುತ್ತೆ ನಾಡಿಗೆ. ಅವು ತಂಪಾಡಿಗೆ ತಾವು ಆಹಾರ ಹುಡ್ಕೊಂಡು ಬರೋದು. ಅವು ಮೂಕ ಪ್ರಾಣಿಗಳು. ಅವಕ್ಕೇನು ಗೊತ್ತು? ನಾವು ತಿಳಿದವ್ರು ಹಾಕ್ಕೊಂಡು ನಮ್ಮ ಮನುಷ್ಯರೇ ನಾವು ಮಾಡೋ ದೊಡ್ಡ ತಪ್ಪಿನ ಕೆಲಸ ಅಂದರೆ ನಾವು ಈ ಥರ ಕಾಡುಗಳನ್ನೆಲ್ಲ ಕಡಿಯೋದು. ರೋಡು ಸುತ್ತಮುತ್ತಲು ರೋಡ್, ದೊಡ್ಡ ದೊಡ್ಡ ರೋಡನ್ನು ನಾವು ಅಗಲ ಮಾಡಲಿಕ್ಕೆ ಅಂತ ಆ ಕಡೆ ಈ ಕಡೆ ಮರ, ಎಷ್ಟೊಂದು ಮರ ಹೋಗುತ್ತೆ. ಇದರಿಂದ ಎಷ್ಟೆಲ್ಲ ಅನಾಹುತ ಆಗುತ್ತೆ ಮರ ಕಡಿಯೋದ್ರಿಂದ ಅಲ್ವಾ? ನೆನೆಸ್ಕೊಂಡ್ರೆ ಮುಂದೆ ಇನ್ನೂ ನಮ್ಮ ಮುಂದಿನ ಜನ್ರೇಷನ್ಗೆ ಹೇಗೆ ಅಂತಲೇ ಗೊತ್ತಾಗಲ್ಲ. ಮೊದಲೆಲ್ಲ ನಾವು ಚಿಕ್ಕವರಿರುವಾಗ ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ತಂಪು ಇರ್ತಿತ್ತು, ಮಳೆ ಚೆನ್ನಾಗಿ ಮಳೆ ಆಗ್ತಿತ್ತು. ಅದು ಅಲ್ಲದೆ ಬಿಸಿಲು ಅಷ್ಟೆಲ್ಲ ಬರ್ತಾ ಇರಲಿಲ್ಲ. ಬಿಸಿಲು 30 ಡಿಗ್ರಿ ಸೆಂಟಿಗ್ರೇಡ್ ಸೆಕೆ ಅಂದರೆ 30 ಡಿಗ್ರಿ ಆದರೂ ಸೆಕೆ ಆಗ್ತಾ ಇರಲಿಲ್ಲ. ಅಂದ್ರೆ ಅಷ್ಟಿದ್ರು ಜಾಸ್ತಿ ಅನಿಸ್ತಿತ್ತು ಸೆಕೆ. ಸ್ವಲ್ಪ ಸೆಕೆ ಆದರೂ ಸೆಕೆ ಅಂತಿದ್ರು. ಈಗಂತೂ 35 ನಮ್ಮ ಕಡೆ ಅಂದರೆ ಮಲೆನಾಡಲ್ಲಿ 35 36 ಡಿಗ್ರಿ ಆಗ್ತಾ ಇದೆ ಬೇಸಿಗೆಯಲ್ಲಿ ನೋಡಿ. ತುಂಬ ಬಿಸಿಲು, ಬಿಸಿ ಅಂದರೆ ಬಿಸಿ ಬಿಸಿ ಬಿಸಿ, ಎಲ್ಲಿ ನೋಡಿದ್ರೆ ಬಿಸಿಲೇ ಕಾಣಿಸೋದು. ಈಗ ಅಲ್ಲೂ ಕೂಡ ಅಷ್ಟು ಮೊದಲ ಥರ ಚಳಿ ಇಲ್ಲ. ಮಳೆ ಬರುತ್ತೆ, ಆದರೆ ಸೆಕೆ ಅಂತೂ ಜಾಸ್ತಿನೇ ಆಗಿದೆ, ಸಿಕ್ಕಾಪಟ್ಟೆ ಸೆಕೆ. ಯಾಕೆ? ಮರ ಕಡಿತಾರೆ. ಈ ಥರ ಮರ ಕಡಿಯೋದ್ರಿಂದ ತುಂಬ ಸೆಕೆನೂ ಹೆಚ್ಚು, ಉಷ್ಣತೆ ಹೆಚ್ಚಾಗಿದೆ. ಆಮೇಲೆ ನೀರಿನ ಒಂದು ಇದು ಕಡಿಮೆ ಆಗ್ತಾ ಇದೆ, ಭೂಮಿಯಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ಈಗ ಏನು ಸ್ವಲ್ಪ ಆದರೂ ನಾವು ಮತ್ತು ಮರ ನೆಡ್ತಾರೆ ಜನ. ಅದು ಯಾವ ಮರ? ಅಕೇಶಿಯಾ, ಇಂಥ ಮರನ ನೆಡಬಾರ್ದು. ಒಳ್ಳೊಳ್ಳೆ ಮರಗಳನ್ನು ನೆಡಬೇಕು. ಭೂಮಿಯಲ್ಲಿ ಫಲವತ್ತತೆ ಕೊಡುವಂಥ ಮರವನ್ನು ನೆಡಬೇಕು. ಸುಮ್ಮನೆ ಯಾವುದೋ ಒಂದು ಮರ ನೆಟ್ಟಿದ್ರು ನೆಡ್ತಾರೆ ಗೌರ್ಮೆಂಟು ಅಂದರೆ ಅರಣ್ಯ ಇಲಾಖೆಯವರು ನೆಡ್ತಾರಲ್ವ, ಅದು ಆ ಅಕೇಶಿಯಾ ಅಂತೂ ಒಂದು ಚೂರು ಒಳ್ಳೆಯದಲ್ಲ. ಅದು ನೀರನ್ನು ಬದಿಸಿಬಿಡುತ್ತೆ. ಅದು ಅಲ್ಲದೆ ಮತ್ತು ಈ ಪ್ರಾಣಿಗಳಿಗೆಲ್ಲ ಅದು ಒಳ್ಳೆಯದಲ್ಲ. ಅಟ್ಲೀಸ್ಟ್ ಈ ಆಕ್ಸಿಜನ್ ಕೊಡುವಂಥ ಮರ ನೆಡಬೇಕು. ನಾವು ಒಂದೇ ಮರ ನೆಟ್ಟರೂ ಅದು ಶಾಶ್ವತವಾಗಿರಬೇಕು.
ಹಾಗಾಗಿ ನಾನು ಹೇಳೋದಿಷ್ಟೇ ಫ್ರೆಂಡ್ಸ್, ನನಗೆ ಅಲ್ಲಿ ನಮ್ಮ ಊರ ಕಡೆ ಎಲ್ಲ ಹೋದಾಗ ಕಾಡು ಕಡಿದು ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಮರ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮರಗಳನ್ನು ಬೀಳಿಸಿರ್ತಾರಲ್ಲ, ಹೊಟ್ಟೆಲೆಲ್ಲ ಬೆಂಕಿ ಬಿದ್ದಾಗುತ್ತೆ. ಏನು ಎಷ್ಟೆಲ್ಲ ಮರ ಬೀಳಿಸ್ತಾ ಇದ್ದಾರಲ್ಲ, ದೊಡ್ಡ ದೊಡ್ಡ ಮರಗಳು ಬೇರು ಸಮೇತ, ಬುಡ ಸಮೇತ ಬೀಳಿಸ್ತಾರೆ. ಕಟ್ ಮಾಡಿ ಅಟ್ಲೀಸ್ಟ್ ಅದು ಹೊಸ ಚಿಗುರು ಬರುತ್ತೆ, ಅದ್ರ ಬುಡ ಸಮೇತ ಬೀಳಿಸಿದಾಗ ಏನಾಗುತ್ತೆ ಹೇಳಿ, ಅದು ಬದುಕಲ್ಲ. ಆಮೇಲೆ ಏನು ಜಾಸ್ತಿ ನಮ್ಮ ಕಡೆ ಎಲ್ಲ ಅದು ದೊಡ್ಡ ದೊಡ್ಡ ಗುಡ್ಡಗಾಡು ಆಗಿರುತ್ತೆ. ಆವಾಗ ಒಂದು ಮರನ ಕಡಿದಾಗ ಬುಡ ಸಮೇತ ಬೀಳಿಸಿದಾಗ ಅದು ಇನ್ನೊಂದು ಮರ ಬೀಳುತ್ತೆ, ಯಾಕೆಂದರೆ ಜರುಗು ಬೀಳ್ತಾ ಹೋಗುತ್ತೆ. ಇದರಿಂದನೇ ಮಳೆಗಾಲದಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋದು. ಲ್ಯಾಂಡ್ ಸ್ಲೈಡ್ ಅಂದರೆ ಒಂದು ದೊಡ್ಡ ದೊಡ್ಡ ಮರಗಳು ಒಂದೊಂದೇ ಹಿಸಿದು ಬೀಳೋದು, ರೋಡ್ ಬ್ಲಾಕ್ ಆಗೋದು, ಎಷ್ಟೆಲ್ಲ ಅನಾಹುತ ಆಗುತ್ತೆ. ಮಳೆಗಾಲ ಬಂತು ಅಂದರೆ ಸಾಕು, ಅಲ್ಲಿ ತುಂಬ ದೊಡ್ಡ ಮರಗಳು ಬಿದ್ದಿದೆ, ಧರೆ ಜರ್ಕೊಂಡು ಬಿದ್ದಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ, ಈ ಥರ ಎಲ್ಲ ನಾವು ನ್ಯೂಸ್ಗಳನ್ನು ಕೇಳ್ತೀವಿ. ಯಾಕೆ? ಇದು ರೋಡ್ ಮಾಡುವಾಗ ನಾವು ಏನು ಮಾಡ್ತೀವಿ, ಆ ಕಡೆ ಈ ಕಡೆ ಎಲ್ಲ ನಮ್ಮ ಸುವಿಧಾ, ನಮ್ಮ ವ್ಯವಸ್ಥೆಗೋಸ್ಕರ, ನಮಗೋಸ್ಕರ, ಗಾಡಿ ಸಂಚಾರಕ್ಕೋಸ್ಕರ ನಾವು ದೊಡ್ಡ ದೊಡ್ಡ ರೋಡನ್ನು ಮಾಡಲಿಕ್ಕೆ ಅಂತ ಕಾಡು ದೊಡ್ಡ ದೊಡ್ಡ ಮರಗಳನ್ನು ಬೀಳಿಸ್ತೀವಿ. ಆದರೆ ಅದರಿಂದ ಆಗೋ ಅನಾಹುತ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ. ಮಳೆಗಾಲದಲ್ಲಂತೂ ಎಲ್ಲಿ ನೋಡಿದ್ರು ಲ್ಯಾಂಡ್ ಸ್ಲೈಡ್ ಆಯಿತು, ಮರ ಮುರ್ಕೊಬಿತ್ತು, ಅಲ್ಲಿ ಬಿತ್ತು, ಇಲ್ಲಿ ಬಿತ್ತು, ರೋಡ್ ಬ್ಲಾಕ್ ಆಗಿದೆ, ಇದಂತೂ ನೋಡ್ತಾನೆ ಇರ್ತೀವಿ. ತುಂಬ ಅನಾಹುತ ಆಗುತ್ತೆ. ಅದು ಅಲ್ಲದೆ ಈ ಥರ ಕಾಡು ಪ್ರಾಣಿಗಳಿಗೆ ಎಷ್ಟು ಕಷ್ಟ ನೋಡಿ. ಪಾಪ ಅವು ಎಲ್ಲಿ ಹೋಗ್ಬೋದು? ಕಾಡು ಪ್ರಾಣಿಗಳು ಎಲ್ಲಿ ಹೋಗುತ್ತವೆ? ಅಟ್ಲೀಸ್ಟ್ ಕಾಡು ಪ್ರಾಣಿಗಳಿಗೋಸ್ಕರ ಆದರೂ ಮರವನ್ನು ಬೆಳೆಸಬೇಕು. ಕಾಡನ್ನು ಸ್ವಲ್ಪ ಆದರೂ ಕಾಡನ್ನು ಉಳಿಸಿ. ಮುಂದೆ ಕುಡಿಯೋ ನೀರಿಗೂ ತುಂಬ ಕಷ್ಟ ಆಗೋದು. ಈ ಥರ ಕಾಡನ್ನು ನಾವು ಕಡಿತಾ ಬಂದರೆ ಮುಂದೆ ನೀರಿಗೋಸ್ಕರ ಪರದಾಡಬೇಕಾಗುತ್ತೆ. ಇದೆಲ್ಲರೂ ಈಗ ಒಂಥರ ನಾವು ಎಚ್ಚೆತ್ಕೋಬೇಕು, ನಾವು ಪ್ರಿಕಾಷನ್ ತೊಗೋಬೇಕು. ನೆಕ್ಸ್ಟ್ ಜನ್ರೇಷನ್ಗೆ, ಮುಂದಿನ ಜನ್ರೇಷನ್ಗೆ ಬಹಳ ಕಷ್ಟ. ನಾವೇ ಹೀಗೆ ಮಾಡಿದರೆ, ಮನುಷ್ಯನ ತಿಳಿದವರು ಹೀಗೆ ಮಾಡಿದರೆ ಹೇಗೆ? ಸ್ವಲ್ಪ ಆದರೂ ನಾವು ಅವ್ರು ಮಾಡ್ತಾರೆ ಅಂತ ನಾವು ಬಿಡಬಾರ್ದು. ಅಂದರೆ ಯಾರೋ ಮಾಡ್ತಾರಲ್ಲ, ಹೋಗಲಿ ನಮಗೆ ಯಾಕೆ ಅಂತ ನಾವು ಸ್ವಲ್ಪ ಅದರಲ್ಲಿ ಧ್ವನಿಯನ್ನು ಇದು ಮಾಡಬೇಕು, ಎಬ್ಬಿಸಬೇಕು. ನಾವು ಸ್ವಲ್ಪ ಜನರಿಗೆ ಅವೇರ್ನೆಸ್ ಕೊಡಬೇಕು, ಈ ಥರ ಮರ ಕಡಿಬೇಡಿ ಅಂತ. ಒಬ್ಬರಿಂದ ಆಗಲ್ಲ, ಇಬ್ಬರಿಂದ ಆಗಲ್ಲ, ನೂರಾರು ಜನರಿಂದ ಒಂದು ಏನಾದರೂ ಆಗುತ್ತೆ. ಸಾವಿರಾರು ಜನ ಏಕ್ತಾ ಇಲ್ಲಿ ಅನೇಕ್ತಾ ಅಂತ ಏಕತೆಯಿಂದ ನಾವು ಎಲ್ಲರೂ ಸೇರಿ ಹೋರಾಡಿದಾಗ ಸ್ವಲ್ಪ ಆದರೂ ನಿಲ್ಬೋದಲ್ವ. ಏನು ಎಷ್ಟೇ ರೋಡ್ ಅಗಲ ಮಾಡಿದ್ರು ಇನ್ನೂ ರೋಡ್ ಅಗಲ ಮಾಡೋದು, ಅಲ್ಲಿ ಮಾಡೋದು, ಇಲ್ಲಿ ಮಾಡೋದು, ಮರ ಒಟ್ಟು ಕಾಡನ್ನು ಕಡಿತಾನೆ ಇರ್ತಾರೆ ಜನ. ಅದು ನೋಡಿದರೆ ನನಗಂತೂ ತುಂಬ ಬೇಜಾರಾಗುತ್ತೆ. ನಾನು ರೋಡಲ್ಲೆಲ್ಲ ಗಾಡಿಯಲ್ಲಿ ಹೋಗುವಾಗ ಯಪ್ಪ ಮೊದಲೇ ಹೆಂಗಿತ್ತು, ಈಗ ನೋಡಿದ್ರೆ ಕಾಡೇ ಕಾಣಿಸಲ್ವಲ್ಲ ಅಂತ ಅನಿಸುತ್ತೆ. ಕಾಡು ಪ್ರಾಣಿಗಳೆಲ್ಲ ರೋಡಿಗೆ ಬರ್ತಾ ಇದೆ, ಅದಕ್ಕೆ ಎಲ್ಲರ ಮೇಲೂ ಅಟ್ಯಾಕ್ ಮಾಡೋದು, ಮನುಷ್ಯರ ಮೇಲೂ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಪ್ರಾಣಿಗಳಂತೂ ಸಾಕಿದ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವಕ್ಕೂ ತಿನ್ನಲಿಕ್ಕೆ ಆಹಾರನೇ ಇಲ್ಲ, ಏನು ಮಾಡುತ್ತೆ ಅಲ್ವಾ? ಅವು ಎಲ್ಲರ ಮೇಲೂ ಅಟ್ಯಾಕ್ ಮಾಡೋದು, ಹೀಗೆಲ್ಲ ಒಂದೊಂದೇ ಮಾಡುತ್ತೆ. ತುಂಬ ಬೇಜಾರಾಗುತ್ತೆ. ಈ ಥರ ಖಂಡಿತ ಮಾಡಬಾರ್ದು ಫ್ರೆಂಡ್ಸ್. ಅಟ್ಲೀಸ್ಟ್ ನಾವೇ ಮುಂದಾಗಿ ಒಂಚೂರು ಇದ್ರ ಕಡೆ ಗಮನ ಹರಿಸಬೇಕು. ಆದಷ್ಟು ಮರ ಕಡಿಯೋದನ್ನು ನಿಲ್ಲಿಸಬೇಕು. ಎಲ್ಲಿ ಅಗತ್ಯ ಇಲ್ಲ ಅಲ್ಲಿ ಸುಮ್ಮನೆ ಯಾಕೆ ನಾವು ಮರನ ಕಡಿಬೇಕು? ಖಂಡಿತ ಆದಷ್ಟು ಜಂಗಲನ್ನು ಉಳಿಸ್ಲಿಕ್ಕೆ ನೋಡಬೇಕು. ಆದಷ್ಟು ಅಡವಿನ ನಾವು ಕಡಿಯೋದನ್ನು ಎಲ್ಲೆಲ್ಲೋ ಹೋಗಿ ಮರ ಕಡಿಯೋದನ್ನು ನಿಲ್ಲಿಸಬೇಕು. ದೊಡ್ಡ ದೊಡ್ಡ ಒಳ್ಳೊಳ್ಳೆ ಮರಗಳನ್ನು ನೆಡಲಿಕ್ಕೆ ಗಿಡಗಳನ್ನು ನೆಡಲಿಕ್ಕೆ ಟ್ರೈ ಮಾಡಬೇಕು. ನನಗಂತೂ ನಾನೇನಾದರೂ ಊರ ಕಡೆ ಇದ್ದರೆ ನನಗೆ ಭಾಳ ಇಂಥವೆಲ್ಲ ಆಸಕ್ತಿ. ನನ್ನ ಬಾಯಲ್ಲಿ ಹೇಳೋದಕ್ಕಲ್ಲ, ನನಗೆ ಇದೆಲ್ಲ ಮಾಡೋದು ಅಂದರೆ ತುಂಬಾ ಇಷ್ಟ. ಮರ ಗಿಡಗಳನ್ನು ಕಡಿಯೋದು ಅಂದರೂ ಆಗಲ್ಲ, ಕಡಿಯೋರು ಕಂಡ್ರೂ ಆಗಲ್ಲ. ಬಹಳ ಬೇಜಾರಾಗುತ್ತೆ. ಯಾರೇ ಆದರೂ ಈ ಥರ ಮಾಡಬಾರ್ದು. ಎಲ್ಲಿ ಮಾಡಬೇಕು ಅದಿಷ್ಟು ಮಾಡಿ, ಅಟ್ಲೀಸ್ಟ್ ಇನ್ನೊಂದು ಕಡೆ ನೆಡಲಿಕ್ಕೆ ಟ್ರೈ ಮಾಡಿ. ನೀವು ಮರ ಕಡಿತೀರಾ ಅನಿವಾರ್ಯ ಆಗಿದೆ ಅಂದರೆ ಇನ್ನೊಂದು ಕಡೆ ಅದೇ ಟೈಪಿಂದು ಬೇರೆ ಜಾಗದಲ್ಲಿ ಜಂಗಲ್ ಒಳಗೆ ನೆಡಬೇಕು. ಈಗ 1000 ಮರ ಹಚ್ಚಿದಾಗ ಒಂದು 100 ಮರ ಆದರೂ ಬದುಕ್ಕೊಳ್ಬೋದು, 100 ಗಿಡ ಆದರೂ ಬದುಕ್ಬೋದು. ಅಟ್ಲೀಸ್ಟ್ ಒಂದು ಮುಂದಿನ ಜನ್ರೇಷನ್ನಿಗೆ ತೊಂದರೆ ಆಗಬಾರ್ದು. ಜನ್ರೇಷನ್ನಿಗೆ ಒಂದಲ್ಲ, ಮುಂದೆ ಎಲ್ಲದಕ್ಕೂ ಅಷ್ಟೇ. ಮುಂದೆ ಪ್ರಾಣಿಗಳು ನೋಡಿ, ಹೀಗೆ ಒಂದೊಂದೇ. ನಿನ್ನೆ ಅಲ್ಲಿ ಚಿರತೆ ಬಂತು, ಇನ್ನೇನೋ ಇನ್ನು ದೊಡ್ಡ ಹುಲಿನೂ ಬರುತ್ತೆ. ಹೀಗೆ ಕಾಡು ಪ್ರಾಣಿಗಳೆಲ್ಲ. ಆಮೇಲೆ ಕಾಡೆಮ್ಮೆ ಬರುತ್ತೆ. ಕಾಡೆಮ್ಮೆ ಅಂತೂ ಬಿಡಿ ರೋಡಲ್ಲಿ ಹೋಗ್ತಾನೆ ಇರುತ್ತೆ. ಕಾಡೆಮ್ಮೆಗಳು, ಹೀಗೆ ಎಲ್ಲ ನಾನಾ ರೀತಿ ಪ್ರಾಣಿಗಳು ರೋಡಿಗೆ ಬರುತ್ತೆ. ಯಾಕೆಂದರೆ ಅವಕ್ಕೆ ಅಲ್ಲಿ ಇರಲಿಕ್ಕೆ ಜಾಗ ಇಲ್ಲ, ವಾಸಸ್ಥಾನನೇ ಅವ್ರದ್ದನ್ನು ನಾವು ಕಿತ್ಕೋತಾ ಇದ್ದೀವಿ ಅಂದರೆ ಅವ್ರು ಎದುರು ಏನು ಮಾಡ್ತಾರೆ? ಅವ್ರ ತಪ್ಪಲ್ಲ ಅಲ್ವಾ? ಅವರಿಗೆ ತಿಳಿಯುತ್ತೆ. ಮೂಕ ಪ್ರಾಣಿಗಳು ಅವ್ರು ಬೇಟೆಯಾಡೋದು ಅವ್ರ ಕೆಲಸ, ತಿನ್ನಲಿಕ್ಕೆ ಅಂತ ಬರುತ್ತೆ. ಹೀಗೆ ಎಲ್ಲಿ ಹಳ್ಳಿ ಕಡೆ ಸ್ವಲ್ಪ
ಪ್ರಾಣಿಗಳಿದೆ ಅಲ್ಲಿ ತಿನ್ಲಿಕ್ಕೆ ಬರುತ್ತೆ. ಅವ್ರಿಗೆ ಅಲ್ಲಿ ಪ್ರಾಣಿನೇ ಸಿಗಲ್ಲ, ಅವ್ರಿಗೆ ಒಂದು ಜಾಗನೇ ಇಲ್ಲ ಅಂದಾಗ ಅವರಿಗೆ ರೋಡಲ್ಲಿ ಬಂದು ಹಳ್ಳಿ ಕಡೆ ಊರ ಕಡೆ ಬರುತ್ತೆ, ನಾಡಿಗೆ ಬರುತ್ತೆ. ಪ್ಲೀಸ್ ಈ ಥರ ನಾವು ಆದಷ್ಟು ಎಚ್ಚೆತ್ಕೊಳ್ಳೋಣ, ಆದಷ್ಟು ನಾವು ಕಾಡನ್ನು ಉಳಿಸ್ಲಿಕ್ಕೆ ನೋಡೋಣ. ಮುಂದೆ ನೀರಿಗಾಗಲಿ ಯಾವುದಕ್ಕೆ ಆದರೂ ತೊಂದರೆ ಆಗಬಾರ್ದು. ನಾವು ಪರದಾಡಬೇಕಾಗುವಂಥ ಪರಿಸ್ಥಿತಿ ಮುಂದೆ ಆಗಬಾರ್ದಲ್ವಾ. ತುಂಬ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಜನತೆಯೇ ನಾವು ಯೋಚನೆ ಮಾಡಬೇಕು. ನಾವೇ ಹೀಗೆ ಮಾಡಿದರೆ, ಬುದ್ಧಿ ಇದ್ದವ್ರು, ತಿಳುವಳಿಕೆ ಇದ್ದವರು ಹೀಗೆ ಮಾಡಿದರೆ ಹೇಗೆ? ಆದಷ್ಟು ನಾವು ಇದನ್ನು ಕಂಟ್ರೋಲ್ ಮಾಡೋಣ, ಕಾಡನ್ನು ಕಡಿಯೋದು. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಯಾರು ಇದಕ್ಕೇನು ನೆಗೆಟಿವ್ ಆಗಿ ಇದು ಮಾಡಬೇಡಿ, ಕಾಮೆಂಟ್ ಹಾಕಬೇಡಿ. ನನಗೆ ತಿಳಿದಿದ್ದನ್ನು ನಾನು ಹೇಳಿದೆ. ಥ್ಯಾಂಕ್ ಯು. ನನ್ನ ಚಾನಲಿಗೆ ಬಂದು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.